ಹೆದ್ರಿ ಅನ್ಕೋಬೇಡ, ನಿನ್ ಪಾಪದ್ ಕೂಡ ತುಂಬಾ ಐತಿ. ನಾ ಊರ್ ಮಂದಿಗೆಲ್ಲ ಹೇಳ್ತೀನಿ. ಏಯ್ ಇನ್ನ ತುಂಬಿಲ್ಲ, ನಿನ್ನ ಅನುಭವಿಸಿದ ಮೇಲೆ ತುಂಬಿಸ್ತಾನ. ನಿನ್ ಗೊಡ್ಡ ಬೆತ್ರಿಗೆಲ್ಲ ಹೆದ್ರೋಳಲ್ಲ ನಾ. ಅಂಜಲಾರ್ದ ಇಂಥ ಜಂಬದ ಕೋಳಿ ಅಂದ್ರೆ ನನಗೆ ಬಾಳ ಇಷ್ಟ. ನಿಮ್ಮವ್ವರು ಹಿಂಗ ನೋಡ್ತೀಯನ ತಾಯಿ ಗಂಡ? ಏಯ್ ನಿನ್ನವನ, ನನ್ನ ಹೊಲದಾಗ ಕೆಲಸ ಮಾಡು ನಾಯಿನಿ, ನನಗೆ ಇದ್ರ ಒದಸ್ತಿ. ಸುಮ್ಮ ನನ್ನ ಆಸೆಗೆ ಒಪ್ಕೊಂಡು ಬಂದಿ, ನಿನ್ನ ಜೀವ ಉಳಿತೈತಿ. ಇಲ್ಲ ಅಂದ್ರೆ ಸಾವ್ಕಾರ ನಿಮ್ ಕೈ ಮುಗಿತೀನ್ರಿಪ್ಪ. ಆಕೆ ಏನೂ ನೋಡಿಲ್ಲ, ಯಾರಿಗೂ ಏನು ಹೇಳಂಗಿಲ್ಲ. ನಿಮ್ ಹೊಲ್ದಾಗ ಕೆಲಸ ಮಾಡೋ ಆಳುಗಳದಿರ್ಲಿ, ನಿಮಗ್ ವಿರುದ್ಧ ಮಾಡಿ ಎಲ್ಲಿ ಹೋಗುನು ನಾವ್ ಯಾರಿಗೂ ಏನು ಹೇಳಂಗಿಲ್ಲ. ನಮ್ ಪಾಡಿ ನಮ್ ಬದುಕಾಕ್ ಬಿಟ್ಬಿಡ್ರಿ ಸಾವ್ಕಾರ, ನಿಮ್ ಕಾಲ್ ಬೀಳತನು. ಏ ಒಂದ್ 2 ಕಪ್ ಚಾ ಇಡ. ಇಡ್ತೀನಿ. ಯಾಕೆ ಬೇಜಾರಾಗಿಲ್ಲ? ಹೆಣ್ಣಂದ್ರೆ ಆಟದ ಗೊಂಬಿ ಅನ್ಕೊಂಡಾರಲ್ಲ ಎಲ್ರು. ಅದ್ರಾಗೂ ಬಡವ್ರ ಮನೆ ಹೆಣ್ಮಕ್ಳಂದ್ರ ಇನ್ನ ಸಲಿಗೆ. ಹೆಣ್ಮಕ್ಳಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರಿಂದ ಏನ್ ಮಾಡಕ್ ಆಗ್ತೈತಿ ಅಂತ ಸರಳ ತಗೊಂಡಾರಲ್ಲ ಮಂದಿ. ದೊಡ್ಡವ್ರು ಇರ್ಲಿ ಸಣ್ಣವ್ರು ಇರ್ಲಿ, ಆಕಿಗೆ ವಯಸ್ಸಿಗೆ ಬಂದಿರ್ಲಿ ವಯಸ್ಸಿಗೆ ಬರದೇ ಇರ್ಲಿ, ಮದುವೆ ಆಗಿರ್ಲಿ ಮದುವೆ ಆಗದೆ ಇರ್ಲಿ, ಯಾವುದೂ ವ್ಯತ್ಯಾಸ ಕಾಣಂಗಿಲ್ಲಲ್ಲ. ದೇಹದ ದಾಹ ತೀರ್ಸ್ಕೊಳಕ ಒಂದ್ ಹೆಣ್ಣಿದ್ರೆ ಸಾಕು. ಇಷ್ಟೇನಾ ನಮ್ ಜೀವನ? ಇಂಥವ್ರಿಂದಾನ ನಾವ್ ಹೆಣ್ಮಕ್ಳು ಹೆದ್ರಿ ಹೆದ್ರಿ ಬದುಕ್ಬೇಕಾಗೈತಿ. ಹೆಣ್ಣು ಹುಟ್ಟಬೇಕಂದ್ರು ಹೆದರ್ಕೊಳ್ಳುವಂತ ಪರಿಸ್ಥಿತಿ ತಂದು ನಿಲ್ಸಾರ. ಹೆಣ್ಣಾಗಿ ಹುಟ್ಟುದು ತಪ್ಪಲ್ಲ. ಇಂಥವ್ರಿಂದ ಏನೆಲ್ಲ ಅನುಭವಿಸಿದ್ರು ಎಲ್ಲಿ ನಮ್ಮ ಮನೆ ಮರ್ಯಾದೆ ಹೋಗುತ್ತಂತ ಹೇಳಿ ಅದಕ್ಕೆ ಧ್ವನಿ ಎತ್ತಲಾರ್ದು ಇರ್ತಾರಲ್ಲ, ಅದು ತಪ್ಪು. ಮರ್ಯಾದಸ್ತ್ರದಾರ ಮರ್ಯಾದೆ ಗಂಜಿ ಯಾರಿಗೂ ಹೇಳಂಗಿಲ್ಲ ಅನ್ನೋದು ಇಂಥವ್ರಿಗೆಲ್ಲ ಸಲಿಗೆ ಆಗ್ಬಿಟ್ಟೈತಿ. ಎಂದು ನಾವು ಇಂಥವ್ರ ವಿರುದ್ಧ ಧ್ವನಿ ಎತ್ತೀವಲ್ಲ, ಅಂದು ಮಾತ್ರ ಇಂಥದಕ್ಕೆ ಅಂತ್ಯ ಹಾರಕ್ ಸಾಧ್ಯ. ಅಲ್ಲಿವರೆಗೂ ಇಲ್ಲ. ಈ ಸಣ್ಣ ಸಣ್ಣ ಅರ್ಬಿ ಅದು ಹಾಕೊಂಡು ಓಡಾಡ್ತಾರಲ್ಲ ಹೆಣ್ಮಕ್ಳು, ಹಂಗ ಹಾಕೊಂಡ್ರೆ ರೇಪ್ ಆಗ್ತೈತಿ. ಮೈ ತುಂಬಾ ಅರ್ಬಿ ಹಾಕೊಂಡು ಸೀರೆ ಉಟ್ಕೊಂಡ್ರೆ ರೇಪ್ ಆಗಂಗಿಲ್ಲ ಅಂತಾರಲ್ಲ. 2-3 ವಯಸ್ಸಿನ ಹೆಣ್ಮಕ್ಳು ಮ್ಯಾಗ ರೇಪ್ ಆಗ್ತೈತಲ್ಲ, ಅವ್ರಿಗೆ ಹೆಂಗ್ ಮೈ ತುಂಬಾ ಬಟ್ಟೆ ಹಾಕೋಣು, ಹೆಂಗ್ ಸೀರೆ ಉಡ್ಸೋಣು? ಚಾಗಿಡ್ತೀನಿ, ಕೇಳಿದ್ರಲ್ಲ. ನನ್ನ ಹೆಸರು ಕಲ್ಲಪ್ಪ ಅಂತ್ರಿ. ನಾ ಇಲ್ಲೇ ಗೌಡ್ರ ತೋಟದಾಗ ಕೆಲಸ ಮಾಡ್ತೇನ್ರಿ. ನನ್ನ ಮಗಳು ಅಲ್ಲೇ ಕೆಲಸ ಮಾಡ್ತಿದ್ದಳ್ರಿ. ಅಂದು ಅದಕ್ಕಿ ಇನ್ನುವರೆಗೆ ನನಗೆ ಮಕ್ಕ ತೋರಿಸಿಲ್ಲ. ನನಗ ಗೌಡನ ಮಗ ಅದಾನ್ರಲ್ಲ, ಅವನ ಮ್ಯಾಗ ಸಂಶಯ ಐತ್ರಿ. ಅಪ್ಪ ಸಾಹೇಬ್ರ, ಕೈ ಬೇಕಾದ್ರೆ ಕಾಲು ಬೆಳೆದ್ರೆ ಬೀಳ್ತೇನ್ರಿ. ನನ್ನ ಮಗಳನ್ನ ಹುಡುಕಿ ಕೊಡ್ರಿ. ಆತ ನೀ ಏನೋ ವಿಚಾರ ಮಾಡ್ಬೇಡ, ನಾವೆಲ್ಲ ನೋಡ್ಕೋತೀವ. ಹೋಗ್ನಿ ಆತ್ ಹೊಂಡ್ನಿ. ಸರ, ಊರ್ ಗೌಡನ ಮಗನ ಮೇಲೆ ಕಂಪ್ಲೇಂಟ್ ಹೇಳಿದ್ನಲ್ರಿ ಇವ. ಅವ್ರು ನೋಡಿದ್ರ ಬಹಳ ಪ್ರಭಾವಿ ಮನುಷ್ಯರ ಅದಾರ ಈ ಭಾಗದೊಳಗ. ಮೊದಲಿಂದ ಗೌಡ್ರ ಮಗನ ಮೇಲೆ ಯಾರ್ದು ಒಳ್ಳೆ ಅಭಿಪ್ರಾಯ ಇಲ್ಲ. ಮತ್ತೆ ಹೆಣ್ಮಕ್ಳ ವಿಷಯದಾಗ ಭಾಳ ಲಪಡಾನು ಐತತ್ತ. ಒಂದು ಎಲ್ಲ ಊರೆಲ್ಲ ಮಾತಾಡ್ತಾರ, ಗೊತ್ತಾಗೈತೆ ನನಗೂ. ಹೌದು ಸರ, ನಾನು ಕೇಳ್ಪಟ್ಟಂಗ 2-3 ಸಲ ಗೌಡ್ರ ಬುದ್ಧಿ ಹೇಳಿ ಅದನ್ನೆಲ್ಲ ಬಗೆಹರಿಸ್ಯಾರಂತ. ಆದ್ರೂ ಅವ ಯಾರ್ದು ಮಾತು ಕೇಳಲಾರದಂತ ಪರಿಸ್ಥಿತಿ ಒಳಗ ಅದಾನಂತ. ಹುಡುಗಿ ಅಪ್ಪನ್ ನೋಡಿದ್ರೆ ಕೆಟ್ಟ ಅನಿಸ್ತೈತಿ. ಆದದ್ದಾತು, ಗೌಡ್ರ ಮನೆಗೆ ಹೋಗಿ ವಿಚಾರ ಮಾಡೋಣ ನಡಿ. ಗೌಡ್ರ ಯಾಕ್ರಿ, ಏನಾತ್ರಿ?
ಗೌಡ್ರ ನಿಮ್ಮ ಮಗ ಎಲ್ಲದಾನ ವಿಚಾರ ಮಾಡ್ಬೇಕು, ಕರೀರಿ ಅವನು. ಯಾಕ್ರಿ ಏನಾತ್ರಿ? ಕರೀರಿ, ಸ್ವಲ್ಪ ವಿಚಾರ ಮಾಡ್ಬೇಕು. ಇಲ್ರಿ, ಅವ ಬ್ಯಾರೆ ಕೆಲಸದ ಮ್ಯಾಗ ಊರಿಗೆ ಹೋಗ್ಯಾನ. ಅವ ಬಂದ ಮ್ಯಾಲ ಹೇಳ್ತನತ್ರಿ. ಅದು ಹೋಗ್ಲಿ, ನನ್ನ ಮಗನ ಬಗ್ಗೆ ಏನು ವಿಚಾರಣೆ ರೀ? ಗೌಡ್ರ ಯಾಕೆ ಗೊತ್ತಿದ್ದು ಗೊತ್ತಿಲ್ದಂಗೆ ಮಾತಾಡಕತ್ತೀರಿ? ಇವ್ರ ಮಗಳು ಕಾಣೆ ಆಗ್ಯಾಳ, ಅದು ನಿಮ್ಗೆ ಗೊತ್ತೈತಿ. ನಿಮ್ಮ ಮ್ಯಾಲ ಅನುಮಾನ ಬಂದೈತಿ, ಅದಕ್ಕೆ ವಿಚಾರಣೆ ಮಾಡಕ್ ಬಂದೆವು. ನೋಡ್ರಿ ಸಾಹೇಬ್ರ, ಈ ಕೊಲೆಗೂ ನನ್ನ ಮಗಗೂ ಏನೂ ಸಂಬಂಧ ಇಲ್ಲ. ಅವ ಮಗಳನ್ನ ಕಳ್ಕೊಂಡು ನೋವಿನೊಳಗೆ ಏನೇನೋ ಹೇಳ್ತಾನೆ, ಅದನ್ನೆಲ್ಲ ಖರೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಇವರೆಲ್ಲ ಆಳುಗಳಿದ್ರು ಆಳು ಮಕ್ಕಳ ತಿಳಿದ್ರಿ, ನನ್ನ ಸ್ವಂತ ಮಕ್ಕಳ ತಿಳ್ಕೊಂಡು ನಾ ಅವ್ರಿಗೆ ಯಾಕೆ ಅನ್ಯಾಯ ಮಾಡ್ಲಕ್ಕೆ ಹೋಲ್ರಿ? ನನ್ನ ಮಗ ಬರ್ರಿ, ಬಂದ ಮೇಲೆ ನೀವೇ ವಿಚಾರ ಮಾಡತ್ತಿರತ್ತ. ಗೌಡ್ರ ಕೊಲೆ ಅಂತ ನಾವೆಲ್ಲಿ ಹೇಳಿವಿ? ಇದು ಮಿಸ್ಸಿಂಗ್ ಕೇಸ್. ನಿಮ್ಮ ಮಗ ಬಂದ್ಮೇಲೆ ಬಂದು ನಮ್ಮನ್ನು ಭೇಟಿಯಾಗಕ್ಕೆ ಹೇಳ್ರಿ. ಆತಳ್ರಿ ಸರ್. ಗೌಡ್ರ ನಿಮ್ದು ಊರಾಗ ಒಳ್ಳೆ ಹೆಸರೈತಿ, ಅದಕ್ಕೆ ಸಮಾಧಾನದಿಂದ ಮಾತಾಡಕತ್ತನ. ಇಲ್ಲಿದ್ರೆ ಗೊತ್ತಲ್ಲ ಪೊಲೀಸ್ದು ಹೆಂಗಿರ್ತೈತತ್. ಅದಕ್ಕೆ ನಿಮ್ಮ ಮಗನಿಗೋಸ್ಕರ ಈ ಮಂದಿಗೆಲ್ಲ ಮೋಸ ಮಾಡಕ್ಕೆ ಹೋಗ್ಬೇಡ್ರಿ, ಒಳ್ಳೇದಾಗಂಗಿಲ್ಲ. ಈಗ ತಂಗಿ ಬನಿ ಪೂಜೆ ಮಾಡುದು. ಆಕಿ ಯಾಕೆ ಕೊಡ್ತೀಯಪ್ಪ? ಒಳ್ಳೇದಾಗಂಗಿಲ್ಲ. ಬನ್ನಿ ಮೊದ್ಲ ಬಂಜಿದಾಳಕಿ. ಯಾಕೆ ಅಳ್ತಿ ಎಲ್ಲದಕ್ಕೂ? ಅವ್ರು ಯಾರೋ ಏನೋ ಅಂತಾರಂತೇಳಿ ನೀ ಯಾಕೆ ತಲೆ ಕೆಡಿಸ್ಕೋತಿ? ಅವ್ರಿಗೆ ನನ್ನಂತವ್ರು ನೋವು ಅರ್ಥ ಆಗಂಗಿಲ್ಲ, ಅವ್ರಿಗೆ ಅವ್ರ ಮಾತುಗಳು ಅಷ್ಟೇ. ಈ ಜಗತ್ನಾಗ ನನ್ನ ಹಾಗೆ ಎಷ್ಟೋ ಜನ ಹೆಣ್ಮಕ್ಳಿದಾರಲ್ಲ, ಬಂಜೆ ಅನ್ಸ್ಕೊಂಡವ್ರು. ಅವ್ರಿಗೆಲ್ಲನೂ ಹಿಂಗ ನೋವಾಗ್ತೈತಿ. ಯಾವ ಹೆಣ್ಣಾದ್ರೂ ತನ್ನ ಮಗು ಬೇಡ ಅಂತ ಯಾಕೆ ಅನ್ಕೊಂತಾಳ? ಮದ್ವೆ ಆದ್ಮ್ಯಾಗ ಒಂದು ಕೂಸು ಹಡಿಬೇಕು, ಅದನ್ನ ಚಲೋ ನೋಡ್ಕೋಬೇಕು, ಅದ್ರ ಜೊತೆ ಮುದ್ದಾಡ್ಬೇಕು, ಆಟ ಆಡ್ಬೇಕು ಅಂತೆಲ್ಲ ಆಸೆ ಇರ್ತೈತಲ್ಲ. ಈ ಜಗತ್ನಾಗ ಮಕ್ಳನ್ ಸಾಗೋ ಯೋಗ್ಯತೆ ಇರಂಗಿಲ್ಲಲ್ಲ. ಶಿಕ್ಷಣ ಕೊಡೋದು, ಸಂಸ್ಕಾರ ಕೊಡೋದು ಯಾವುದೋ ಗೊತ್ತಿರಂಗಿಲ್ಲ. ಅವರಿಗೆಲ್ಲ ಮನೆ ತುಂಬಾ ಮಕ್ಳನ್ ಕೊಡ್ತಾನ. ನಾವೆಲ್ಲ ಚಲೋ ನೋಡ್ಕೋತೀವಿ, ಮಕ್ಳನ್ ಚಂದಂಗ್ ಬೆಳೆಸ್ತೀವಿ, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋತೀವಿ ಅಂದ್ರು ನಮಗ್ ಮಕ್ಳು ಕೊಡಂಗಿಲ್ಲ. ನೀ ಕರೆ ಹೇಳ, ಕರೆ ದೇವ್ರಿದಾನ, ಅವನಿಗೆ ನಮ್ ಕಷ್ಟ ಅರ್ಥ ಆಗ್ತೈತೆ. ನೋಡು, ನಮಗ್ ಮಕ್ಳು ಕೊಡ್ಬೇಕು ಅಂತೇಳಿ ಆ ದೇವ್ರ ನಿರ್ಧಾರ ಮಾಡಿದ್ದ ಅಂದ್ರ ನಮಗೂ ಮಕ್ಳನ್ನ ಕೊಟ್ಟೆ ಕೊಡ್ತಾನ. ದೇವ್ರ ಅದನ ಅನ್ನಕ್ ಹೋಗ್ಬೇಡ. ದೇವ್ರ ಎಲ್ಲದನ. ಅವ್ರಿಗಾದ್ರೆ 2-3 ಮಕ್ಳು ಅದಾವಲ್ಲ, ಅದಕ್ಕ ಈ ಬಂಜೆ ಕಷ್ಟ ಏನಂತ ತಿಳಿವಲ್ದು. ಯಾವ್ದನ ಒಂದ್ ದೇವತೆ ಬಂಜೆ ಆಗಿದ್ರು ನನ್ ಕಷ್ಟ ತಿಳಿತಿತ್ತು. ಸರ, ಅವತ್ತು ಬಾವಿ ಕಡೆ ರೀ ಹಡ್ಡಾಕತ್ತಿದ್ದೀರಿ, ಪೈಪ್ಲೈನ್ ಹಡ್ಡಾಕತ್ತಿದ್ದೀರಿ. ಅಲ್ಲಿ ಒಂದು ಗಂಟು ಸಿಕ್ತಿರಿ ಸರ, ಅರಿವಿ ಗಂಟು ರೀ. ಅವತ್ತು ಗೌಡ್ರ ಭಾಳ ಗಾಬರಿ ಆಗಿದ್ರಿ. ಸಾಹೇಬ್ರ, ನಾವು ಹೊಲ್ದಾಗ ಕೆಲಸ ಮಾಡ್ಬೇಕಾದ್ರೆ ಈ ನನ್ನ ಮಗಳಿಗೆ ಚೈನ್ ಸಿಕ್ತ್ರಿ. ಇದನ್ನ ತಗೊಂಡು ಹೋಗಿ ಗೌಡ್ರಿಗೆ ತೋರ್ಸಿನ್ರಿ. ನೋಡ್ರಿ ಅತ್ ಅವ್ರ ಮಗ ಏನಂತ ಗೊತ್ತನ್ರಿ? ನಿನ್ನ ಮಗಳು ಕಬ್ಬು ಕಡೆ ಅವನು ಜೋಡ್ಯಾರ, ಹೊಲ್ದಾಗ ಕೆಲಸ ಕೂಲಿ ಮಾಡೋನು ಜೋಡ್ಯಾರ, ಓಡಿ ಹೋಗ್ಯಾಳ ಅಂತೇಳಿ ಭಾಳ ಸರಿ ಮಾಡಿಬಿಟ್ರಿ. ಭಾಳ ಸರಿ ಮಾಡಿಬಿಟ್ರಿ. ಯಪ್ಪ ಸಾಹೇಬ್ರ, ನಾವು ಕಳ್ಬಿಟ್ಟು ಕುಡ್ದಿಲ್ರಿ, ನಮ್ಮ ದೋಸ್ತ್ ತಂದು ಕೊಟ್ಟಿದ್ರಿ, ಸ್ವಲ್ಪ ಕುಡ್ದಿವ್ರಿ. ನಾವ್ ಎದಕ್ ಬಂದಿವಿ ಹೇಳ ಅವ್ರಿಗೆ? ಬೊಸಡಿ ಮಕ್ಕಳೇ, ನಾವು ಇಲ್ಲಿ ಬಂದಿದ್ದು ನಿಮ್ಮ ಕಳ್ಬಟ್ಟಿ ಕತ್ತಿ ಕೇಳಕ್ಕಲ್ಲ, ಆ ಕಲ್ಲಪ್ಪನ ಮಗಳ ಮಿಸ್ಸಿಂಗ್ ಕೇಸ್ ಬಗ್ಗೆ. ಇದ್ರೊಳಗೆ ಗೌಡ್ರ ಫ್ಯಾಮಿಲಿ, ಗೌಡ್ರು ಯಾರೇ ಇನ್ವಾಲ್ವ್ ಆದ್ರೂ ಕರೆ ಹೇಳ್ರಿ, ಇಲ್ಲ ಅಂದ್ರೆ ನಿಮ್ಮನ್ನ ಒದ್ದೊಳಗೆ ಹಾಕ್ತೀವಿ. ಹೌದ್ರಿ ಸರ್, ಗೌಡ್ರ ಗಾಬರಿ ಆಗೋದು ನೋಡಿ ನಾವು ಅಲ್ಲಿ ಹಡ್ಡಾಕ್ ಹೋಗಿದ್ದೀವ್ರಿ. ಗೌಡ್ರ ನಮ್ಮನ್ನ ಕಡಿಯತ್ತಿನ ನಾವು ಅಲ್ಲಿ ಬಂದು ಬಿಟ್ಟಿವ್ರಿ. ಖರೆ ಸಾಹೇಬ್ರ, ಅಲ್ಲಿ ಗೌಡ್ರ ಏನೋ ಇಟ್ಟಾರ್ರಿ. ಹೌದಾ? ಹೌದ್ರಿ, ತೋರಿಸ್ತಾಡ್ರಿ ಅದೇನೈತೆ. ಬರ್ರಿ ತೋರಿಸ್ತು. ಬರ್ರಿ ಸರ್ ಅಲ್ಲಿ ತೋರಿಸ್ತು. ಬರ್ರಿ.
ಗೌಡ್ರ ನೀವು ನಿಮ್ಮ ಮಗ ಮುಚ್ಚಿಟ್ಟದ ನಿಧಿ ಇನ್ನೊಂದು ಸ್ವಲ್ಪ ಹೊತ್ನಾಗ ಸಿಗತೈತಿ ನೋಡ್ತೀರಿ. ಸಮಾಧಾನ ಸಮಾಧಾನ ಅಳಬೇಡ. ಸುಮ್ ನಿನ್ ಹೆಂಡತಿನ ಇಲ್ಲೇ ಬಿಟ್ಟು ಹೋದಿ, ನಿಂದು ಮತ್ ನಿನ್ ಹೆಂಡತಿ ಜೀವ ಉಳಿತೈತಿ. ಸಂಜೆ ಆದ್ಮೇಲೆ ತಾನೇ ಬರ್ತಾಳು, ಹೋಗೋ. ಸಾವ್ಕಾರ ಬೇಕಾದ್ರೆ ನಿಮ್ ಕಾಲ್ ಹಿಡಿತೀನಿ ಸಾವ್ಕಾರ, ಬಿಟ್ಟು ಬಿಡಿ ಸಾವ್ಕಾರ. ಏ ಬರ ಬಾ, ಬಿಡ್ತೀನಿ ಬಾ. ಏ ಬೇಡ. ಸುಮ್ ನಿನ್ ಹೆಂಡತಿನ ಇಲ್ಲೇ ಬಿಟ್ಟು ಹೋದಿ, ನಿಂದು ಮತ್ ನಿನ್ ಹೆಂಡತಿ ಜೀವ ಉಳಿತೈತಿ. ಸಂಜೆ ಆದ್ಮೇಲೆ ತಾನೇ ಬರ್ತಾಳು, ಹೋಗೋ. ಸಾವ್ಕಾರ ಬೇಕಾದ್ರೆ ನಿಮ್ ಕಾಲ್ ಹಿಡಿತೀನಿ ಸಾವ್ಕಾರ, ಬಿಟ್ಟು ಬಿಡಿ ಸಾವ್ಕಾರ. ಗೌಡ್ರ, ನಿಮ್ಮ ಮಗ ಸತ್ತದ್ದು ನಮಗೂ ಬಹಳ ದುಃಖ ಆಗೈತ್ರಿ. ತಗೋರಿ, ಸಮಾಧಾನ ಮಾಡಕ್ಕಿದನ್ ತಗೋರಿ, ಇಟ್ಕೊಂಡ್ ಸಮಾಧಾನ ಮಾಡ್ಕೋರಿ. ಹಾ, ನೀವು ನಮ್ಗೆ ದೊಡ್ಡವರು, ಶ್ರೀಮಂತರಲ್ಲ, ಅದಕ್ಕೆ ಹೆಚ್ಚಿಗೆ ಮ್ಯಾಗ ₹1 ರೀ. ಸಮಾಧಾನ ಮಾಡ್ಕೋರಿ, ಬರ್ತೀವ್ರಿ. ಬಾಯಣ್ಣ.
ಮಡಿ ಮೈಲಿಗೆ ದೇವ್ರ ಪೂಜೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನುವಂಥ ಮಂತ್ರ. ಗಂಗೆ, ತುಂಗೆ, ಕೃಷ್ಣೆ, ಕಾವೇರಿ ಅಂತ ನದಿಗಳಿಗೆಲ್ಲ ಹೆಣ್ಣಿನ ಹೆಸರು. ಪ್ರಕೃತಿ ಹೆಣ್ಣು, ವಿದ್ಯೆ ಹೆಣ್ಣು, ದನ ಕನಕದಲ್ಲೂ ಹೆಣ್ಣು. ಸತ್ಯ ಹೇಳಬೇಕಾದ್ರೆ ತಾಯಾನೆ ಅಂತ ಹೆಣ್ಣಿನ ಮೇಲೇನೆ ಪ್ರಮಾಣ ಮಾಡ್ತಾರೆ. ಆದರೆ ಸಿಟ್ಟು ಬಂದಾಗ ಅದೇ ತಾಯಿಯ ಹೆಸರಲ್ಲೇ ಹೆಣ್ಣನ್ನು ಬೈತಾರೆ. ಈ ಜನ ಎಷ್ಟು ವಿಚಿತ್ರ ಅಲ್ವಾ? ಈ ವಿಚಿತ್ರ ಪ್ರಪಂಚದಲ್ಲಿ ಇಂತಹ ಎಷ್ಟೋ ಬಡ ಹೆಣ್ಣು ಮಕ್ಕಳಿಗೆ ಸ್ಥಾನನೇ ಇಲ್ಲ. ಅಲ್ಲಲ್ಲ, ವಯಸ್ಸಿಗೆ ಬಂದ ಬಡ ಹೆಣ್ಣು ಮಕ್ಕಳಿಗೆ ಸ್ಥಾನ ಇಲ್ಲ. ಇದು ಕೇವಲ ಈ ಒಬ್ಬ ಹೆಣ್ಣು ಮಗಳ ಕಥೆಯಲ್ಲ, ಈಕೆಯಂತಹ ಎಷ್ಟೋ ನೊಂದ ಹೆಣ್ಣು ಮಕ್ಕಳ ಕತೆ. ಹೆಣ್ಣನ್ನ ಕಾಡೋ ಈ ರೀತಿಯ ಕೀಚಕರ ಸ್ಥಿತಿ ಕೊನೆಗೆ ಮಣ್ಣಲ್ಲೇ ಅಂತ್ಯ ಆಗೋದು. ಜಗತ್ತಿಗೆ ಸಮೃದ್ಧಿ ನೀಡೋ ಲಕ್ಷ್ಮಿನೂ ಹೆಣ್ಣೆ, ರಾಕ್ಷಸರ ಸಂಹಾರ ಮಾಡೋ ಕಾಳಿನೂ ಹೆಣ್ಣೆ. ಹೆಣ್ಣಿಗೆ ನೋವು ಕೊಡೋರೆಲ್ಲ ಬೇಗ ಹೋಗಿ ಕುರಿಗಳ ತರ ಮನೆ ಸೇರ್ಕೊಂಬಿಡಿ, ಇಲ್ಲ ಅಂದ್ರೆ ತೋಳ ಬರುತ್ತೆ, ತೋಳ. ತೋಳ ಬಂತು ತೋಳ, ಇವತ್ತಿಗೆ ಮುಕ್ತಾಯ ಆಯಿತು. ಶ್ರೀಮಂತರ ದರ್ಪ, ಬಡವರ ಕಷ್ಟ, ಹೆಣ್ಣಿನ ನೋವು, ರೈತರ ಪಾಡು, ಈ ಎಲ್ಲವನ್ನು ಈ ಸಿನಿಮಾದಲ್ಲಿ ಹೇಳೋ ಪ್ರಯತ್ನ ಮಾಡಿದ್ವಿ. ಈ ತೋಳ ಬಂತು ತೋಳ ಅನ್ನೋಂಥ ಸಿರೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ನಿಮ್ಮ ಆಶೀರ್ವಾದವನ್ನು ನೀಡಿರಿ. ನೀವು ಆಶೀರ್ವಾದ ಮಾಡದ ಹೊರತು ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. 10 ದಿನಗಳ ಪರಿಶ್ರಮ, 10 ಜನರ ಶ್ರಮ ನೀವು ನೀಡುವ ಈ ಆಶೀರ್ವಾದದ ಮೇಲೆ ಮುಂದುವರಿಯುತ್ತೆ. ಇದೇ ರೀತಿ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನ ನೀಡುವ ಕಿರುಚಿತ್ರಗಳು ನಮ್ಮಿಂದ ಇನ್ನೂ ಹೆಚ್ಚಿಗೆ ಬರ್ತಿರ್ತಾವ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.